ನವಲಗುಂದ ನಾಗಲಿಂಗಪ್ಪನ ಒಂದು ಕತೆ ಐತ್ರಿ, ನೀವು ಓದ್ಬೇಕು, ಭಾಳ ಚಂದ ಅದು ಕತೆ. ನವಲಗುಂದ ನಾಗಲಿಂಗರ ಕತೆಗಳನ್ನು ಓದ್ಬೇಕ್ರಿ. ಒಂದು ಮನೆ ಮುಂದೆ ಹೋಗಿ ನಿಂತ್ಕೊಂಡ್ರು. ಅವ್ವ ಹೊಟ್ಟೆ ಹಸಿವಾಗೈತಿ, ಏನಾರ ನೀಡು ಅಂದರು. ಅಜ್ಜಿ ಹೊರಗಡೆ ಬಂದು ನೋಡಿದಳು. ಯಾರ್ರೀ ಅಂದರು. ನಾನವ ನಾಗಲಿಂಗಪ್ಪ ಬಂದೀನಿ, ಹೊಟ್ಟೆ ಹಸಿವಾಗೈತಿ, ಏನಾರ ನೀನು ಅಂದರು. ಅಜ್ಜಿ ಹಣ್ಣಾದ ಅಜ್ಜಿ ಬಂದಳು, ನೋಡಿದಳು. ಅಪ್ಪ ಅವ್ರ, ನಾವು ಭಾಳ ಬಡವ್ರು ಅದೀವ್ರಿ, ನಾ ಈಗರೇ ಊಟ ಮಾಡಿ ಕುಂತೀನಿ, ನಿಮಗೆ ಮಾಡಿ ಕೊಡ್ಬೇಕಂದ್ರೆ ಡೆಬ್ಬಿ ಒಳಗೆ ಹಿಟ್ಟಿಲ್ಲ, ನೀಡಬೇಕಂದ್ರೆ ಬುಟ್ಟಿ ಒಳಗೆ ರೊಟ್ಟಿಲ್ಲ, ಹೆಂಗೆ ಮಾಡೋದ್ರಿ ಅಪ್ಪಾರ? ನಾಳೆ ಬರ್ರಿ, ನಿಮ್ಮ ಸಲುವಾಗಿ 2 ಬಿಸಿ ಬಿಸಿ ರೊಟ್ಟಿ ಮಾಡಿ ಇಟ್ಟಿರ್ತೀನಿ ರೀ ಅಂತ ಅಜ್ಜಿ ಅಂದಳು. ಇಲ್ಲವಾ, ಇವತ್ತ ಕೊಡ್ಬೇಕು ನೀನು, ಈಗ ಕೊಡ್ಬೇಕು ನೀನು. ನನಗಿಲ್ಲಿ ಏನಾರ ತೊಗೊಂಡೋಗಿ ಹೋಗಂತ ತಿಳ್ಕೊಂಡು ದೇವ್ರ ಅಪ್ಪಣೆ ಮಾಡಾಕತ್ತಾನ, ನೀ ಏನಾರ ನೀಡಬೇಕಂತ ತಿಳ್ಕೊಂಡು ನಾಗಲಿಂಗಪ್ಪ ಮತ್ತೆ ದುಂಬಲು ಬಿದ್ದ. ಇಲ್ರಿ ಅಪ್ಪಾರ, ನಾ ಸುಳ್ಳು ಹೇಳಂಗಿಲ್ರಿ, ಬಡ ಹೆಣ್ಮಗಳು ನೋಡ್ರಿ, ನಾ ಸುಳ್ಳು ಹೇಳಂಗಿಲ್ರಿ ಅಪ್ಪಾರ, ನಮ್ಮ ಮನೆ ಒಳಗೆ ನಾವು ಭಾಳ ಬಡವ್ರು ಇದೀವಿ, ಇದ್ದು 2 ರೊಟ್ಟಿ ನಾ ತಿಂದು ಕುತ್ಕೊಂಡು ಬಿಟ್ಟೀನಿ, ನೀಡಬೇಕಂದ್ರೆ ಏನೂ ಇಲ್ಲರಿ ಅಪ್ಪಾರ, ಮಾಡಿ ಕೊಡ್ಬೇಕಂದ್ರೆ ಹಿಟ್ಟನು ಇಲ್ಲಿ, ಏನು ಮಾಡೋದ್ರಿ? ನಾಗಲಿಂಗಪ್ಪ ಅಂದ್ರಂತ, ರೊಟ್ಟಿ ಎದುರಾಗ ತಿಂದಿ ಅಂದರು. ನಾವು ಶ್ರೀಮಂತರಲ್ರಿ ಅಜ್ಜಾರ, 4 ಹಸಿ ಮೆಣಸಿನಕಾಯಿ ಹಾಕಿ ಚಟ್ಟ ಮಾಡಿದ್ನಿ, ಆ ಚಟ್ಟದ ಜೊತೆಗೆ ತಿಂದೀನಿ, ಆ ಚಟ್ಟಾರೆ ತೊಗೊಂಡು ಬಾ ಅಂದರು ಅವ್ರು. ಅದನ್ನ ಹೇಳಿದ್ನಲ್ಲ ಮನೆ ಕತೆ. ನಾಗಲಿಂಗಪ್ಪ ಹೋಗೋದು ಹೋಗ್ಯಾನ, ಆ ಕಡೆ ಹೋಗ್ಯಾನ, ಹಾವೇರಿಗರೆ ಬರಬಾರ್ದ ರೊಟ್ಟಿ ಅಲ್ರಿ, ಚಲೋ 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 ಹೋಳಿಗೆ ಶೀಕರ್ಣಿ ಉಣಿಸುವಂತಹ ಭಕ್ತರು ಎಲ್ಲಿದ್ದಾರೆ ಅಂದ್ರೆ ಅವ್ರು ಹಾವೇರಿ ಒಳಗಡೆನೇ ಅದಾರ, ಹೋಳಿಗೆ ಶೀಕರ್ಣಿ ಉಣಿಸುವ ಭಕ್ತರು. ಸಿಂದಗಿಯ ನಮ್ಮ ಕುಮಾರೇಶ್ವರ ಧಾರ್ಮಿಕ ಪಾಠಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಮುಂಜಾನೆ ಎದ್ದ ತಕ್ಷಣ ನಿಮ್ಮ ಹತ್ರ ಬರ್ತಾರೆ. ನಿಮಗೆ ದಾಸೋಹ ಕೈಂಕರ್ಯವನ್ನು ಮಾಡಬೇಕು, ಆ ಸದ್ಬುದ್ಧಿಯನ್ನು ನಿಮಗೆ ಕಲಿಸ್ಬೇಕು, ಆ ಪರಂಪರೆಯನ್ನು ಕಲಿಸ್ಬೇಕು ಅಂತ ಹೇಳಿ ಸಿಂದಗಿಯ ಶಾಂತವೀರ ಪಟ್ಟಾಧ್ಯಕ್ಷರು ಅಂಥದ್ದೊಂದು ಪರಂಪರೆ ಹಾಕಿದರು. ನೀವು ನಿಮ್ಮ ಮನೆಯೊಳಗೆ ಮಾಡಿರುವಂಥ ಬಿಸಿ ಬಿಸಿ ರೊಟ್ಟಿಯನ್ನು ಆ ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡ್ತೀರಿ, ಹೊಟ್ಟೆ ತುಂಬ ಊಟ ಮಾಡಿಸ್ತೀರಿ ಅಂದ್ರೆ ನಿಮ್ಮಂಥ ಭಕ್ತರನ್ನು ನಾವು ಎಲ್ಲಿ ಹುಡುಕಾಡಿದ್ರು ಸಿಗಂಗಿಲ್ಲ. ಆ ಭಕ್ತರು ಹಾವೇರಿ ಒಳಗಡೆನೇ ಸಿಗ್ತಾರೆ. ಅಪ್ಪರ ಏನೂ ಇಲ್ರಿ, ಹೆಂಗೆ ನೀಡುದ್ರಿ? ಆ ಚಟ್ಟಾರೆ ತೊಗೊಂಡು ಬಾ ಅಂದ್ರೆ ಅವ್ರು ಒಳಗೆ ಹೋಗಿ ನೋಡಿದ್ಲು, ಕಾರು ಕಲ್ಲಿನಾಗ ಚಟ್ಟು ಇರಲಿಲ್ಲ ರೀ. ಅಪ್ಪಾರ ಚಟ್ಟು ಇಲ್ಲರಿ, ಕಾರು ಕಲ್ಲರು ತೊಗೊಂಡು ಬಾ ಅಂದ್ರೆ ಅವ್ರು. ನೋಡ್ರಿ, ಪರಮಾತ್ಮ ನಿಮ್ಮನ್ನು ಪರೀಕ್ಷೆ ಮಾಡಕತ್ತರು ಅಂದ್ರೆ ಹಿಂಗೋ ಮಾಡ್ತಾರೆ. ಇದೊಳ್ಳೆ ಪಂಚಾಯತಿ ಬತ್ತಲ್ಲ ಅಂತ ತಿಳ್ಕೊಂಡು ಒಳಗೆ ಹೋಗಿ ಕಾರು ಕಲ್ಲು ತಂದು ಅಪ್ಪವ್ರ ಹತ್ರ ಇಟ್ಲಂತ, ಕಾರು ಕಲ್ಲು ಕೈಯಾಗಿ ಎತ್ಕೊಂಡು ನೆಕ್ಕಿದ್ರಂತ. ನೀರು ತೊಗೊಂಡು ಬಾರವ ಅಂದರು. ಒಳಗೆ ಹೋಗಿ ನೀರು ತಂದು ಕೊಟ್ಲು, ಹರವಿಯೊಳಗಿನ ತಣ್ಣನೆಯ ನೀರು ತಂದು ಕೊಟ್ಲು. ಗಟ 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 ನೀರು ಕುಡ್ದು ಅಂದ್ರಂತ, ಮಾಡಿ ಕೊಡ್ಬೇಕಂದ್ರೆ ಡೆಬ್ಬಿಯೊಳಗೆ ಹಿಟ್ಟಿಲ್ವ, ನೀಡಬೇಕಂದ್ರೆ ಬುಟ್ಟ್ಯಾಗ ರೊಟ್ಟಿಲ್ವ, ಆದ್ರೆ ಕೊಡ್ಬೇಕನ್ನುವಂಥ ಭಾವ ಭಾಳ ಗಟ್ಟಿಯಾಗೈತಿ. ನನ್ನ ಹೊಟ್ಟೆ ತಣ್ಣಗಾಯಿತು, ನಿನ್ನ ಮನ್ಯಾಗ ಇಂಥವು ಬಂಗಾರದ ಕಾರು ಕಲ್ಲಕ್ಕ ಹೋಗ್ಯವ್ವ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ್ರಂತ. ಬಂಗಾರದ ಕಾರು ಕಲ್ಲ ಆಗಿಬಿಟ್ಟು ಅವ್ರ ಮನ್ಯಾಗ ಶ್ರೀಮಂತಿಕೆ ಬಂತು. ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬಕ್ಕು. ಹರ ಒಮ್ಮೆ ಕೊಡಾಕತ್ತ ಅಂದ್ರೆ ಸುರಿದು ಕೊಡ್ತಾನೆ, ಚಪ್ರ ಮುರಿದು ಸುರಿತಾನೆ. ಅದನ್ನೇ ಹೇಳಿದ್ನಲ್ಲ, ಭಗವಾನ್ ದೇತಾ ಹೈತೋ ಚಪ್ಪಡ್ ಫಾಡ್ಕೆ ದೇತಾ ಹೈ, ಮಗರ್ ಲೇನಾ ಹೈತೋ ಚಮಡ ಉಬಾಡ್ಕೆ ಲೇನಾ ಹೈ. ಚಪ್ರ ಮುರಿತಾನ, ಸುರಿದು ಬಿಡ್ತಾನ. ಒಮ್ಮೆ ಕೊಡಾಕತ್ತ ಅಂದ್ರೆ, ನಿಮ್ಮ ಸ್ವಭಾವವನ್ನು ನೋಡಿ ಕೊಡಾಕತ್ತ ಅಂದ್ರೆ ಸುರಿದು ಬಿಡ್ತಾನ. ಬಂಗಾರದ ಕಾರು ಕಲ್ಲಕ್ಕ ಹೋಗ್ಯವ್ವ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದರು. ಬಂಗಾರದ ಕಾರು ಕಲ್ಲ ಆಗಿಬಿಟ್ಟು ರೀ. ಸ್ವಲ್ಪ ದಿನ ಆದಮೇಲೆ, ಸ್ವಲ್ಪ ವರ್ಷ ಆದಮೇಲೆ ಮತ್ತೆ ಅದ ಮನೆಗೆ ಬಂದ್ರು ನಾಗಲಿಂಗಪ್ಪ. ಯವ್ವ ಅಂದ್ರು. ಯಪ್ಪ ಅಂದ್ಲು ಒಳಗೆ ಕೂತ ಅಜ್ಜಿ. ಬಾಯವ್ವ ಹೊರಗೆ. ಯಾರು ಅಂದ್ಲು ಮತ್ತೆ. ನಾನವ ನಾಗಲಿಂಗಪ್ಪ, ಹೋದ ಸರಿ ಬಂದಿದ್ನಲ್ಲ, ನೀ ಆಶೀರ್ವಾದ ಮಾಡ್ರಿ ಎಲ್ಲ ಆಕೈತಿ ತಂದಿದ್ದಿ, ಕಾರು ಕಲ್ಲಿಗೆ ಹತ್ತಿದ ಕಾರ ನೆಕ್ಕಿದ್ನಿ, ಬಂಗಾರ ಕಾರು ಕಲ್ಲು ಅಕ್ಕ ಅಂತೇಳಿ. ಅಪ್ಪಾರ ನೀವ ನಮಸ್ಕಾರ ನಮಸ್ಕಾರ ಅಂತೇಳಿ ಸಾಷ್ಟಾಂಗ ಹಾಕಿ, ಏನಾತ್ರಿ ಅಪ್ಪಾರ ಅಂದ್ಲು. ಹೊಟ್ಟೆ ಹಸಿವಾಗೈತಿವ, ಏನಾರ ನೀಡುವ ಅಂದರು. ತಡ್ರೆ ಅಪ್ಪಾರ ಅಂತ ಒಳಗೆ ಹೋಗಿ ಬಿಸಿ ಬಿಸಿ ರೊಟ್ಟಿ, ಚಲೋ ಪಲ್ಯ, ಏನಾದರೂ ಸಿಹಿ ಪದಾರ್ಥ ಪ್ರಸಾದವನ್ನು ಮಾಡಿ ತಂದು ಕೊಡ್ಬೇಕು ಬೇಡ್ರಿ. ಹೋದ ಸರಿ ಬಂದಾಗೂ ನನಗೆ ಕಾರು ಕಲ್ಲಿಗೆ ಹತ್ತಿದ ಕಾರ ನೆಕ್ಕಿದಕ್ಕೆ ಆಶೀರ್ವಾದ ಮಾಡ್ಯಾರ ಅಂತ ತಿಳ್ಕೊಂಡು 10 ಮೆಣಸಿನಕಾಯಿ ತುಂಬ ತೆಗೆದು ಕುಟ್ಟಿದ್ರಿ ಕಾರ. ಆ ಕಾರ ಇಟ್ಕೊಂಡು ಕಾರು ಕಲ್ಲು ತಂದು ನಾಗಲಿಂಗಪ್ಪನ ಮುಂದೆ ಇಟ್ಲಂತ. ನಾಗಲಿಂಗಪ್ಪ ಏನೂ ಅನ್ನಲಿಲ್ಲ. ಕೈಯಾಗ ಅದನ್ನು ಕಾರು ಕಲ್ಲು ತೊಗೊಂಡ,
ಕಾರು ಕಲ್ಲದೊಳಗಿರುವಂಥ ಖಾರ ತಿಂದ, ನೀರು ತೊಗೊಂಡು ಬಾವ ಅಂದರು. ಒಳಗೆ ಹೋಗಿ ನೀರು ತಂದು ಕೊಟ್ಟಳು. ಘಟ 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 ನೀರು ಕುಡ್ದಂತಾನಂತ. ಹೋದ ಸರಿ ಬಂದಿದ್ನೇವ, ಮಾಡಿ ಕೊಡ್ಬೇಕಂದ್ರೆ ಡೆಬ್ಬ್ಯಾಗ ಹಿಟ್ಟಿರಲಿಲ್ಲ, ಬುಟ್ಟಿಯೊಳಗೆ ರೊಟ್ಟಿ ಇರಲಿಲ್ಲ, ಆದ್ರೆ ಕೊಡಬೇಕನ್ನುವಂಥ ಭಾವ ಭಾಳ ಗಟ್ಟಿಯಾಗಿತ್ತವ. ಕಾರು ಕಲ್ಲಿಗೆ ಹತ್ತಿದ ಖಾರ ನೆಕ್ಕಿದಕ್ಕೆ ಹೊಟ್ಟೆ ತಣ್ಣಗಾಗಿತ್ತು. ಈಗ ಮಾಡಿ ಕೊಡ್ಬೇಕಂದ್ರೆ ಡೆಬ್ಬಿ ಒಳಗೆ ಹಿಟ್ಟು ಐತಿ, ನೀಡಬೇಕಂದ್ರೆ ಬುಟ್ಟ್ಯಾಗ ರೊಟ್ಟಿ ಇದಾವ, ಕೊಡಬೇಕನ್ನುವಂಥ ಭಾವನೆ ಇಲ್ಲವ. ಹೋದ ಸರಿ ಬಂದಾಗ ಹೊಟ್ಟೆ ತಣ್ಣಗಾಗಿತ್ತು, ಈಗ ಯಾಕೋ ಹೊಟ್ಟೆ ಉರಿಯಾಕತೈತಿ, ಹಿಂಗೆ ನಿನ್ನ ಮನೆ ಉರ್ಕೋತ ಹೋಗ್ಲೇವ. ಹೆಂಗೆ ಬಂದಿತ್ತು ಹಂಗೆ ಹೋಯ್ತು, ಹೆಂಗೆ ಬಂದಿತ್ತಲ್ಲ ಹಂಗೆ ಹೋಯ್ತು. ನೀವು ಏನು ಕೊಡ್ತೀರಿ ಅನ್ನುವಂಥದ್ದು ಮುಖ್ಯ ಅಲ್ಲವೇ ಅಲ್ಲ, ನೀವು ಹೇಗೆ ಕೊಡ್ತೀರಿ ಅನ್ನುವಂಥದ್ದು ಭಾಳ ಮುಖ್ಯ. ನೀವು ಎಷ್ಟು ಕೊಡ್ತೀರಿ ಅನ್ನುವಂಥದ್ದು ಖಂಡಿತವಾಗಿಯೂ ಮುಖ್ಯ ಆಗಂಗಿಲ್ಲ, ನೀವು ಹೆಂಗೆ ಕೊಡ್ತೀರಿ ಅನ್ನುವಂಥದ್ದು ಭಾಳ ಮುಖ್ಯ ಆಗ್ತದೆ. ಇದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ, ಕಾಯಕ ಮಾಡಿ ಬಂದಿರುವಂಥ ಹಣನ ಸರಿಯಾಗಿ ಉಳಿಯಂಗಿಲ್ಲ ಅಂದಮೇಲೆ ಜ್ಯೂಸ್ ಆಡಿ ಬಂದಿರುವಂಥ ಹಣ ಉಳಿತದೆ ಏನು? ಡೆಫಿನೆಟ್ಲಿ ಉಳಿಯಂಗಿಲ್ಲ. ಹಾಲು ಕುಡ್ದವ್ರ ಬದುಕಕ್ಕೆ ತಯಾರಿಲ್ಲ, ವಿಷ ಕುಡ್ದವ್ರು ಬದುಕ್ತಾರನ್ರಿ? ಇಲ್ಲ. ಸತ್ಯ ಶುದ್ಧ ಕಾಯಕವನ್ನು ಮಾಡಿ ಬಂದಿರುವಂತಹ ಹಣನ ಸರಿಯಾಗಿ ಉಳಿಯಂಗಿಲ್ಲ ಅಂದಮೇಲೆ ಜೂಜಿನಿಂದ ಬಂದಿರುವಂಥ ಹಣ ಉಳಿಯುತ್ತದೆಯೇ? ಇಲ್ಲ. ನಿಮ್ಮ ಮಕ್ಕಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ನೀವು. ಇವತ್ತು ಸುದ್ದಿ ಮಾಧ್ಯಮಗಳಲ್ಲಿ ಏನು ಸುದ್ದಿಗಳು ಬರ್ತಿರ್ತಾವಂದ್ರೆ, ಕ್ರಿಕೆಟ್ ಬೆಟ್ಟಿಂಗಿಗೆ ಯುವಕರು ಬಲಿ ಆಗ್ತಾ ಇರುವಂಥದ್ದನ್ನು ನೋಡ್ತೀವಿ. ಸಾವಿರ ಯುವಕರು ಬಲಿ ಆಗ್ತಾ ಇರುವಂಥದ್ದನ್ನು ನೋಡ್ತೀವಿ. ಅದು ತಪ್ಪಬೇಕಾಗಿತ್ತು ಅಂದರೆ ನೀವು ಸೂಕ್ಷ್ಮವಾಗಿ ನಿಮ್ಮ ಮಕ್ಕಳ ಮೇಲೆ ಕಣ್ಣಿಡಬೇಕು. ನಮ್ಮ ಕಣ್ಣು ಮುಂದೆ 4-6 ಪ್ರಕರಣಗಳನ್ನು ನಾನಾ ನೋಡೀನಿ. ಮಸ್ತಂಗಿ ದುಡಿಯುವಂತಹ ಇಂಜಿನಿಯರ್ಗಳು ಕೂಡ ಕ್ರಿಕೆಟ್ ಬೆಟ್ಟಿಂಗಿಗೆ ಬಲಿಯಾಗಿ ತಮ್ಮ ಜೀವನವನ್ನೇ ಕಳೆದುಕೊಳ್ತಾ ಇದ್ದಾರೆ. ಮಹಾಭಾರತದಲ್ಲಿ ಪಂಚ ಪಾಂಡವರು ಕೌರವರು ಜೂಜಾಟ ನಡೆದಾಗ ಹೆಂಡತಿಯನ್ನೇ ಅವರು ಜೂಜಿಗಿಟ್ಟುಬಿಟ್ರು, ಆಕೆನೂ ಸೋತು ಬಿಟ್ರು. ದುಶ್ಯಾಸನಿಗೆ ದುರ್ಯೋಧನ ಹೇಳ್ದ, ಎಳೆದು ಬಿಡು ಸೀರಿ, ಎಳೆದ ಬಿಡು. ಅಂಧಸ್ಯ ಪುತ್ರ ಅಂಧ, ಕುಡ್ಡನ ಮಗ ಕುಡ್ಡ ಅಂದಾಳ, ತುಂಬಿದ ಸಭಾದಾಗ ಸೀರಿ ಎಳಿ ಅವಮಾನ ಮಾಡು, ಆಕೆಯ ಅವಮಾನವನ್ನು ಎಲ್ಲರಿಗೂ ತೋರು, ಅವಮಾನ ಮಾಡೋಕೆ ಎಲ್ಲರ ಮುಂದಕ್ಕೆ ಅವಮಾನ ಆಗಲಿ ಅಂತ ತಿಳ್ಕೊಂಡು ಅಂದಾಗ ದುಶ್ಯಾಸನ ಸೀರಿ ಎಳೆಯಕ್ಕೆ ಹೋದ. ನಿಮ್ಮ ಕತೆ ಗೊತ್ತದೆ. ಕೃಷ್ಣ ಪರಮಾತ್ಮ ಆಕೆಗೆ ಅಕ್ಷಯಾಂಬರವನ್ನು ಕರುಣಿಸಿದ. ಯಾಕೆ ಅಕ್ಷಯಾಂಬರವನ್ನು ಕರುಣಿಸಿದ ಅಂದರೆ, ಒಂದು ಸಂದರ್ಭದಲ್ಲಿ ದುರ್ವಾಸ ಮಹರ್ಷಿಗಳ ಮಾನವನ್ನು ಉಳಿಸಿದ್ದೇನೈತೆಲ್ಲ, ಆಮೇಲೆ ದ್ರೌಪದಿಯ ಮಾನವನ್ನು ಅದು ಉಳಿಸ್ತು ಅನ್ನುವಂಥ ಚರಿತ್ರೆಯನ್ನು ನಾವು ಕೇಳಂಗಿಲ್ಲರಿ ಮಹಾಭಾರತದೊಳಗೆ ಕೇಳ್ತೀವಲ್ಲ. ನೀವು ಏನು ಕೊಡ್ತೀರಲ್ಲ ಅದು ನಿಮಗೆ ಬರ್ತದೆ. ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅಂತಾರೆ. ಏನು ನಿಮ್ಮಿಂದ ಹೋಗ್ತೈತಲ್ಲ ಅದ ನಿಮಗೆ ಬರ್ತದೆ. ನೀವು ಒಳ್ಳೆಯದನ್ನು ಮಾಡಿದಿರಿ ಅಂದರೆ ನಿಮಗೆ ಒಳ್ಳೆಯದಾಗಲಿಕ್ಕೇ ಬೇಕು. ನೀವು ಕೆಟ್ಟ ಮಾಡಿದಿರಿ ಅಂದರೆ ಯಾವ ಕಾರಣಕ್ಕೂ ನಿಮಗೆ ಒಳ್ಳೆಯದಾಗಂಗಿಲ್ಲ. ನೀವು ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯವರಾಗಿರಬೇಕು, ಸತ್ಯಶುದ್ಧವಾಗಿರಬೇಕು, ಅದನ್ನು ನೀವು ನೀಡಬೇಕು. ಹಂಗೆ ನೀಡಿದಿರಿ ಅಂದರೆ ಒಂದು ಭಾಳ ದೊಡ್ಡ ಶಕ್ತಿ ಬರ್ತದೆ. ಕರ್ಣನ ಕತ್ತಿನೂ ಭಾಳ ಚಂದದ. ಕ್ಷೌರ ಮಾಡ್ಕೋತ ಕೂತಿದ್ದ, ಬಂಗಾರದ ಬಟ್ಟಲದೊಳಗೆ ನೀರು ಇಟ್ಕೊಂಡು ಕ್ಷೌರ ಮಾಡ್ತಿದ್ದ. ಎಡಗಡೆ ಬಂಗಾರದ ಬಟ್ಲಿತ್ತು. ಯಾರೋ ಬಡವರು ಬಂದು ಕೇಳಿದರು, ನನ್ನ ಮಗಳು ಮದುವೆದ, ನೀವು ದಾನಶೂರ ಕರ್ಣ ಅಂತ ನಿಮಗೆ ಹೇಳ್ತಾರೆ, ದಯವಿಟ್ಟು ನನಗೇನಾದರೂ ಕೊಡ್ರಿ ಅಂದಾಗ ಎಡಗಡೆ ಏನು ಬಟ್ಲಿತ್ತಲ್ರಿ, ಬಂಗಾರ ಬಟ್ಲ, ನೀರನ್ನು ಚೆಲ್ಲಿ ಎಡಗಡೆಯಿಂದನೇ ಕೊಟ್ಬಿಟ್ಟ. ತೊಗೊಂಡು ಹೋಗಿಬಿಟ್ರೆ ಮದುವೆ ಮಾಡ್ಬೇಕಂತೇಳಿ. ಮುಂದೇನು ಕ್ಷೌರ ಮಾಡೋಕೆ ಕೂತಿದ್ದಲ್ಲ ಆ ವ್ಯಕ್ತಿ ಅಂದ, ದಾನ ಮಾಡಬೇಕು, ದಾನಶೂರ ಕರ್ಣ ಅಂತ ನಿಮಗೆಲ್ಲರೂ ಭಾಳ ಚಂದ ಹೇಳ್ತಾರೆ ರೀ, ನಿಮಗಿಂತ ದೊಡ್ಡ ದಾನಶೂರ ಯಾರೂ ಇಲ್ಲ ಅಂತ ಹೇಳ್ತಾರೆ, ಆದರೆ ದಾನ ಮಾಡೋ ಪದ್ಧತಿನ ಕಲ್ತಿಲ್ಲಲ್ಲ ನೀವು. ಕ್ಷೌರ ಮಾಡೋ ಹೇಳಕತ್ತಾನ್ರಿ ಅದನ್ನು ಕರ್ಣಗೆ. ಯಾಕಪ್ಪ ಅಂದ್ರೆ ಅವರು ಅಲ್ರಿ, ದಾನ ಮಾಡ್ಬೇಕಂದ್ರೆ ಬಲಗೈಯಿಂದ ಮಾಡ್ಬೇಕಂತಾರ, ನೀವು ಎಡಗಡೆಯಿಂದ ಕೊಟ್ಟಿರಲ್ಲ. ಅವಾಗ ಕರ್ಣ ಹೇಳಿದಂತ, ಎಡಗಡೆ ಇರುವಂತಹ ಬಂಗಾರದ ಬಟ್ಟಲನ್ನು ಬಲಗಡೆ ತೆಗೆದುಕೊಂಡು ಕೊಡುವಂಥ ಸಂದರ್ಭದಲ್ಲಿ ಕೊಡಬಾರ್ದಾಗಿತ್ತು ಅಂತ ತಿಳ್ಕೊಂಡು ವಿಚಾರ ಬಂತು ಅಂದ್ರೆ ಅದು ದಾನನ ಆಗಂಗಿಲ್ಲಪ್ಪ, ಅದಕ್ಕೆ ನಾನು ಎಡಗಡೆಯಿಂದನೇ ಕೊಟ್ಟುಬಿಟ್ಟೆ, ಬಲಗಡೆ ಕೊಡಲಿಲ್ಲ ಅಂತ ಹೇಳಿದ್ರಂಥವ್ರು. ಭಾವ ಅದು. ಮಾಡಿದೆ ನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ನಾ ಮಾಡಿದೆ ಅನ್ನುವಂಗಿಲ್ಲ, ನಾ ನೀಡಿದೆ ಅನ್ನುವಂಗಿಲ್ಲ. ಮಾಡಿದ್ದು ನೀಡಿದ್ದು ಮನದಲ್ಲಿಲ್ಲದಿದ್ದರೆ ಬೇಡಿದ್ದ ನೀವು ನಮ್ಮ ಕೂಡಲ ಸಂಗಮ ದೇವ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಈ ಫಿಲಾಸಫಿ ಐತೆಲ್ಲ, ಬ್ಯೂಟಿಫುಲ್. ಅದು ಸುಂದರ ಫಿಲಾಸಫಿ. ಅದು ಕೊಡುವುದು, ದಾಸೋಹ ಮಾಡುವುದು. ಹಾವೇರಿ ಜಿಲ್ಲೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲು. ಉತ್ತರ ಕರ್ನಾಟಕ ತನ್ನನ್ನು ತಾನು ತೆರೆದುಕೊಳ್ಳುವುದು ಹಾವೇರಿ ನಗರದ ಮೂಲಕ.
ಈ ಒಂದು ಪಟ್ಟಣದಲ್ಲಿ ಒಬ್ಬ ಈ ಸನ್ಯಾಸಿಗಳು ಬರ್ತಾರ, ಹುಕ್ಕೇರಿ ಮಠಕ್ಕೆ ಬರ್ತಾರ, ಎಲ್ಲವನ್ನು ನೋಡ್ತಾರ. ಎಲ್ಲ ಕಡೆಗೆ ಅನಕ್ಷರತೆ ಅದ, ಶಿಕ್ಷಣ ಯಾರಿಗೂ ಇಲ್ಲ. ಹಳ್ಳಿಗಳನ್ನು ಅಪ್ಪವ್ರು ಅಡ್ಡಾಡಿದರು, ಜೋಳಿಗೆ ಹಾಕ್ಕೊಂಡ್ರು. ನೀವೆಲ್ಲರೂ ನನ್ನ ಜೋಳಿಗೆ ಒಳಗೆ ನೀಡ್ರಪ್ಪ ಅಂತ ಹೇಳಿದರು. ಕಾಳು ಕಡಿಗಳನ್ನು ನೀವೆಲ್ಲ ಭಕ್ತರು ಏನಿದಿರಲ್ಲ, ಹಳ್ಳಿಗಳಿಂದ ಬಂದಿರುವಂಥ ಭಕ್ತರು ಏನಿದಿರಲ್ಲ, ನೀವೆಲ್ಲರೂ ಅಪ್ಪವ್ರ ಜೋಳಿಗೆ ಒಳಗೆ ಕಾಳು ಕಡಿಗಳನ್ನು ನೀಡಿದ್ರಿ. ತಿರ್ಕೊಂಡು ಬಂದರು, ಕರ್ಕೊಂಡು ಊಟ ಮಾಡಿದರು, ಎಲ್ಲರಿಗೂ ಶಿಕ್ಷಣವನ್ನು ನೀಡಿದರು, ಅಕ್ಷರವನ್ನು ಕಲಿಸಿದರು, ಅದರ ಜೊತೆಗೆ ಸಂಸ್ಕಾರವನ್ನು ಕಲಿಸಿದರು. ಆ ಒಂದು ಶಿಕ್ಷಣ ಸಂಸ್ಥೆಯ 50ನೇ ವರ್ಷದ ಕಾರ್ಯಕ್ರಮ, ಆ ಒಂದು ಪ್ರಸಾದ ನಿಲಯದ 75ನೇ ವರ್ಷದ ಕಾರ್ಯಕ್ರಮವನ್ನು ಅತ್ಯಂತ ನ ಭೂತೋ ನ ಭವಿಷ್ಯತಿ ಅನ್ನುವಂಗೆ ಮಾಡಬೇಕು ಅಂತ ಹೇಳಿ ನೀವೆಲ್ಲರೂ ಸಂಕಲ್ಪಬದ್ಧರಾಗಿ ಬಂದು ಕೂತ್ಕೊಂಡಿರಲ್ಲ. ನಾವೆಲ್ಲರೂ ಜೋರಾಗಿ ಚಪ್ಪಾಳಿಯನ್ನು ತಟ್ಟುವುದರ ಮೂಲಕ ಶಿವಬಸವ ಮಹಾಸ್ವಾಮಿಗಳವರಿಗೆ, ಶಿವಲಿಂಗ ಮಹಾಸ್ವಾಮಿಗಳವರಿಗೆ ಗೌರವವನ್ನು ನಾವೆಲ್ಲರೂ ಸಲ್ಲಿಸಬೇಕು. ಕಾರಣ ಏನು? ಅವರು ಅಡ್ಡಾಡಿ ದಾಸೋಹ ಮಾಡಿದರಲ್ಲ. ಪ್ರಸಾದ ನಿಲಯ ಅಂದರೆ ಏನು? ದಾಸೋಹ ಅಲ್ಲ ಅದು. ನೀವು ಕೊಟ್ಟಿರುವಂಥದ್ದನ್ನು ನಿಮಗೆ ಕೊಡುವಂಥ ಪದ್ಧತಿ ಅಲ್ಲ ಅದು. ಅಂಥ ಅದ್ಭುತವಾದ ಕಾರ್ಯಕ್ರಮ ಇದು. ಕೊಡೋದು ನೋಡ್ರಿ, ಒಟ್ಟು ನೀವೇನು ಕೊಡ್ತೀರಿ, ಎಷ್ಟು ಕೊಡ್ತೀರಿ ಅನ್ನುವಂಥದ್ದು ಮುಖ್ಯ ಅಲ್ಲ. ಕೊಡಬೇಕನ್ನುವಂಥ ಭಾವದಿಂದ ನೀವು ಕೊಡಬೇಕು.